ನಗರದಲ್ಲಿ ನಾಳೆ ಸಾಹೇಬ್ ಹುಟ್ಟುಹಬ್ಬ ನಿಮಿತ್ತವಾಗಿ ಇವತ್ತು ಮಹಿಳಾ ಸ್ವಾವಲಂಬಿ ಉದ್ಯೋಗ ಕ್ರಾಂತಿ ಅನ್ನೋದನ್ನು ರೋಣದಲ್ಲಿ ಒಂದು ಜಿಲ್ಲೆಯಾದ್ಯಂತ ಒಂದು ಉದ್ಯೋಗ ಕ್ರಾಂತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಸಾಕಷ್ಟು ಸಾವಿರಾರು ಮಹಿಳೆಯರು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ದರು. ಸರ್, ಅದರ ಕುರಿತು ಹೇಳೋದಾದ್ರೆ ಭಾಳ ಖುಷಿ ಅನ್ನಿಸ್ತು. ಇವತ್ತಿನ ಒಂದು ಕಾರ್ಯಕ್ರಮ ಏನು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿ ಅಧಿಕಾರರು, ನಮ್ಮ ಜನಪ್ರಿಯ ಶಾಸಕರಾದಂಥ ಪೂಜ್ಯ ತಂದೆಯವರು ಸನ್ಮಾನ್ಯ GS ಪಾಟೀಲ್ ಸಾಹೇಬರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಏಪ್ರಿಲ್ 9ರಂದು ನಾವು ವಿಶೇಷವಾಗಿ ಮಹಿಳೆಯರಿಗೆ ಏನು ನಮ್ಮ ಈ ಭಾಗದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಕ್ಕಂಥದ್ದು, ಮಹಿಳೆಯರಿಗೆ ಯಾವ ರೀತಿಯಾಗಿ ಅವರಿಗೆ ತಮ್ಮದೇ ಆದಂಥ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ತಾವು ಮಾಡತಕ್ಕಂಥ ಅನೇಕ ತಯಾರು ಮಾಡ್ತಕ್ಕಂಥ ಸಾಮಗ್ರಿಗಳಿರ್ಬೋದು, ಅಡುಗೆ ಸಾಮಗ್ರಿಗಳಿರ್ಬೋದು, ಆ ವಸ್ತುಗಳನ್ನು ಯಾವ ರೀತಿಯಾಗಿ ಮಾರುಕಟ್ಟೆಗೆ ನಾವೆಲ್ಲ ಮುಟ್ಟತಕ್ಕಂಥದ್ದು, ತಲುಪಿಸ್ತಕ್ಕಂಥದ್ದು, ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸೋದು ಭಾಳ ವರ್ಷದಿಂದ ನಮ್ಮಲ್ಲಿ ಅದು ಒಂದೊಂದು ಚಿಂತನೆ ಇತ್ತು. ಅದನ್ನು ಇವತ್ತು ಎಲ್ಲವರ ಒಂದು ಹುಟ್ಟುಹಬ್ಬದ ನೆಪವಾಗಿ ಪ್ರಯುಕ್ತವಾಗಿ ಈ ವರ್ಷ ವಿಶೇಷವಾಗಿ ಅದನ್ನು ಮಹಿಳೆಯರಿಗೆ ಅದನ್ನು ಸಬಲೀಕರಣ ಆಗಬೇಕು, ಅವ್ರಿಗೂ ಕೂಡ ಅವಕಾಶ ದೊರಿಬೇಕನ್ನೊಂದು ವಿಚಾರವಾಗಿ ಇಟ್ಕೊಂಡು ಇವತ್ತು ಅನೇಕ ಕಂಪ್ನಿಗಳು ಇವತ್ತೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥ ಕಂಪ್ನಿಗಳನ್ನು ಕರೆಸಿ ಅವರಿಗೆ ಯಾವ ರೀತಿಯಾಗಿ ಸಲಹೆಗಳು ಬೇಕು, ಯಾವ ರೀತಿಯಾಗಿ ಅವಕಾಶಗಳು ಸಿಗ್ತಾವಂತಕ್ಕಂಥದ್ದನ್ನು ಕೂಡ ಇವತ್ತು ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಇವತ್ತು ನಾವೆಲ್ಲ ಉದ್ಯೋಗ ಕ್ರಾಂತಿ ಅಂತಕ್ಕಂಥದ್ದು ಇವತ್ತೆಲ್ಲ ಕಲ್ಪಿಸಿಕೊಟ್ಟಿದ್ದೇವೆ. ಈಗಾಗಲೇ ಸುಮಾರು 4,000ರಿಂದ 5,000 ಮಹಿಳೆಯರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಅಲ್ಲಿ ಇನ್ನೂ ಈಗೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ. ಯಾವ ರೀತಿಯಾಗಿ ಅವರು ಇರಬೇಕು, ಬೇಡಿಕೆ ಬೇಕಂತಕ್ಕಂಥದ್ದು ಇವತ್ತು ಅದನ್ನು ಅವಕಾಶವನ್ನು ಇವತ್ತು ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಇವತ್ತು ನಮ್ಮ ಈ ಭಾಗದಲ್ಲಿ ಇವತ್ತು ಅದನ್ನ ಅವಕಾಶ ಕಲ್ಪಿಸಿದ್ದು ನಮಗೆಲ್ಲರೂ ಕೂಡ ಸಂತೋಷವನ್ನು, ಸಂಭ್ರಮವನ್ನು ತಂದಿದೆ. ಸರ್, ಈಗ ಇವತ್ತು ಮಹಿಳೆಯರಿಗಾಯಿತು, ನಾಳೆ ಯುವಕರಿಗೆ ಮತ್ತು ಪುರುಷರಿಗೆ ಮತ್ತು ಅದೇ ಇದೆ ಸರ್. ಅದರೊಟ್ಟಿಗೆ ನಮ್ಮ ಸಾಹೇಬರು ಹುಟ್ಟುಹಬ್ಬಕ್ಕೆ ಕಾರ್ಮಿಕರ ಮಕ್ಕಳಿಗಾಗಿ ಒಂದು ವಸತಿ ಶಾಲೆಗಳನ್ನು ಕೂಡ ಸಾಹೇಬರು ತಂದಿದ್ದಾರೆ. ಅದರ ಬಗ್ಗೆ ಇವತ್ತು ನಾವು ಹೇಳಬೇಕಂತಂದರೆ ಯಾವಾಗ ಸಾಹೇಬರು GS ಪಾಟೀಲ್ ಸಾಹೇಬರು ಈ ಕ್ಷೇತ್ರದ ಜನ ಅವರಿಗೆ ಆಶೀರ್ವಾದ ಮಾಡಿದಾಗೆ ಸಾಕಷ್ಟು ಅವರು ಯಾವಾಗಲೂ ಕೂಡ ಏನಾದರೂ ನಾವು ಈ ಸಮಾಜಕ್ಕೆ ಆಯಿತು, ಈ ಭಾಗದಲ್ಲಿ ಯುವಕರಿಗೆ ಕೊಡುಗೆಯನ್ನು ಕೊಡಬೇಕನ್ನು ಅಂದ್ಕೊಂಡು ಯಾವಾಗಲೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ಅವರು ನಮ್ಮ ರೋಣ ನಗರದಲ್ಲಿ GTTC ಟ್ರೈನಿಂಗ್ ಪ್ರೋಗ್ರಾಮನ್ನು ತೊಗೊಂಡು ಬಂದರು. ಸುಮಾರು 50 ಕೋಟಿ ಹೆಚ್ಚಕ್ಕೂ ಕೂಡ ಅದನ್ನು ಒಂದು ನಮ್ಮ ರೋಣ ನಗರದಲ್ಲಿ ಅದನ್ನು ಅವಕಾಶವನ್ನು ಮಾಡಿಕೊಟ್ರು. ಅದರಿಂದ ಈ ಸುತ್ತಮುತ್ತಲು ಅನೇಕ ಎಲ್ಲ ಗ್ರಾಮದ ಯುವಕರಿಗೂ ಕೂಡ ಅದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಇದನ್ನೇ ಅನ್ಬೋದು. ಯಾಕಂತಂದ್ರೆ ಇವತ್ತೆಲ್ಲವನ್ನು ಕೋರ್ಸ್ ಕಲಿತು ಅವ್ರಿಗೆ ಯಾವ ರೀತಿಯಾಗಿ ಮುಂದೆ ಅವ್ರಿಗೆ ಆದಂಥ ಒಂದು ಟ್ರೈನಪ್ಪನ್ನು ಮಾಡಿ ಇದು ಕಂಪ್ನಿಗಳಿಂದ ಅವರಿಗೆ ಕಾಯಂ ನೌಕರಿಯನ್ನು ಸಿಗ್ತಕ್ಕಂಥ ಇದನ್ನು ಕೂಡ ಅದು ಒಂದು ಅವಕಾಶವನ್ನು GTTC ಟ್ರೈನಿಂಗ್ ಪ್ರೋಗ್ರಾಮಿಂದ ಮಾಡಲಾಗ್ತಾ ಇದೆ. ಅದು ಅಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಸಾಕಷ್ಟು ಇವತ್ತು ಕಾರ್ಮಿಕರ ಮಕ್ಕಳಿಗೆ ಇವತ್ತು ಅದನ್ನು ಕಾರ್ಮಿಕರ ವಸತಿ ಶಾಲೆಯನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಅದು ಕೂಡ ಹೆಮ್ಮೆಯ ವಿಷಯ. ಯಾಕಂತಂದರೆ ಇವತ್ತು ಎಲ್ಲ ಜಿಲ್ಲಾಕ್ಕೆ ಒಂದು ಕೊಡ್ತಕ್ಕಂಥ ಇದನ್ನು ಇವತ್ತು ನಮ್ಮ ರೋಣ ನಗರಕ್ಕೆ, ನಮ್ಮ ರೋಣ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದಿದ್ದು. ಇಲ್ಲಿ ಅನೇಕ ನಮ್ಮ ಕಾರ್ಮಿಕರ ಮಕ್ಕಳಿದ್ದಾರೆ, ಅವರು ಕೂಡ ವಿದ್ಯೆಯಿಂದ ವಂಚಿತರಾಗಬಾರ್ದು, ಅವ್ರಿಗೂ ಕೂಡ ಅವಕಾಶ ಸಿಗಬೇಕು ಬಡವರ ಮಕ್ಕಳಿಗೆ ಅಂತಕ್ಕಂಥ ಇಟ್ಕೊಂಡು ಅದನ್ನು ಭಾಳ ಒಂದು ವಸತಿ ಶಾಲೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾಳೆ ಒಂದು ಟ್ರೀ ಪಾರ್ಕನ್ನು ಕೂಡ ನಮ್ಮ ಅರಣ್ಯ ಇಲಾಖೆ ಒಂದು ಸಂಯೋಗದಲ್ಲಿ ಟ್ರೀ ಪಾರ್ಕನ್ನು ಕೂಡ ಅದನ್ನೂ ಕಾರ್ಯಕ್ರಮವನ್ನು ಉದ್ಘಾಟನೆ ಆಗ್ತಾಯಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಈ ವರ್ಷ ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಮಾನ್ಯ ಪೂಜ್ಯ GS ಪಾಟೀಲ್ ಸಾಹೇಬರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಾಳೆ ದಿವಸ ಯುವಕರಿಗೆ ಮತ್ತು ಯುವತಿಯರಿಗೆ ಉದ್ಯೋಗವನ್ನು ಇವತ್ತು ಯಾವ ರೀತಿಯಾಗಿ ಅವರ ತಮ್ಮ ಕ್ವಾಲಿಫಿಕೇಷನ್ ಮೇಲೆ ಅದನ್ನ ಇದು ಮಾಡಿಕೊಂಡು ಯಾವ ರೀತಿಯಾಗಿ ಅನೇಕ ಸುಮಾರು 120ಕ್ಕೂ ಹೆಚ್ಚು ಕಂಪ್ನಿಗಳು ಇವತ್ತು ನಾಳೆ ಭಾಗವಹಿಸ್ತಾ ಇದ್ದಾವೆ. ಅದರಲ್ಲಿ ಅವರಿಗೆ ಸಾಕಷ್ಟು ಈ ಭಾಗದಲ್ಲಿ ನಾವು ಯಾವಾಗಲೂ ಕೂಡ ಅದನ್ನು ಕೇಳ್ತಾ ಇದ್ದೇವೆ. ಈಗ ಸಾಕಷ್ಟು ಯುವಕರು ಕಲಿತರು ಕೂಡ ಉದ್ಯೋಗದ ಒಂದು ಸಮಸ್ಯೆಯನ್ನೆಲ್ಲ ಎದುರಿಸ್ತಾ ಇದ್ದಾರೆ. ಅಂಥವ್ರಿಗೆ ಅವಕಾಶ ಆಗಬೇಕು, ಯುವಕರು ಕೂಡ ಬೆಳಿಬೇಕು ಅನ್ನೋದು ವಿಚಾರ ಇಟ್ಕೊಂಡು ಇವತ್ತು ಅವರ ಒಂದು ಹುಟ್ಟಿದಬ್ಬದ ನಿಮಿತ್ತ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ಭಾಳ ನಮಗೆಲ್ಲರಿಗೂ ಕೂಡ ಸಂತೋಷನ ತಂದಿದೆ.